ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ವೀಕ್ಷಕರೇ, ಈಗಾಗಲೇ ಎಲ್ಲ ಮಕ್ಕಳ ಕ್ಲಾಸಸ್ ಕೂಡ ಆರಂಭ ಆಗಿದೆ, ಶಾಲೆಗಳು ಕೂಡ ಪ್ರಾರಂಭ ಆಯ್ತು. ಇನ್ನೇನು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಕೂಡ ತುಂಬಾ ನಿಯರ್ ಇದೆ. ಹಾಗಾಗಿ ಎಲ್ಲೊಂದ್ ಕಡೆ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇರ್ತೀವಿ, ಅಥವಾ ಓದಿದ್ದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಓದಿದ್ದೆಲ್ಲ ಒಂದ್ ಕಡೆ ಮರಿತಾ ಇದೀವಲ್ಪ, ಇದಕ್ಕೆ ಏನಾದ್ರೂ ಟಿಪ್ಸ್ ಸಿಗುತ್ತಾ ಅಂತ ಕೂಡ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇನ್ನು ಹ್ಯಾಂಡ್ ರೈಟಿಂಗ್ ವೈಸ್ ಕೂಡ ತುಂಬಾ ಕಡಿಮೆ ಅವಧಿಯಲ್ಲಿ ನಾವು ಹೇಗಪ್ಪ ನಾವು ಕವರ್ ಮಾಡೋದು, ಬರೆಯಕ್ಕಾಗಲ್ಲ, ಕೈ ನೋವು ಬರುತ್ತೆ, ಅಥವಾ ಹ್ಯಾಂಡ್ ರೈಟಿಂಗ್ ತುಂಬಾ ನೀಟ್ ಆಗ್ಬೇಕಲ್ಲ, ಅಲ್ಲೂ ಕೂಡ ಮಾರ್ಕ್ಸ್ ನ ಕಳ್ಕೊತೀವಿ ಅಂತ ಸಾಕಷ್ಟು ಟೆನ್ಷನ್ ಆಗಿರ್ತೀವಿ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಜೆಷನ್ಸ್ ನ ಕೊಡೋದಕ್ಕೆ ನಮ್ ಜೊತೆಗಿದ್ದಾರೆ ಹ್ಯಾಂಡ್ ರೈಟಿಂಗ್ ಹಾಗೇನೆ ಮೆಮರಿ ಎಕ್ಸ್ಪರ್ಟ್ ಆದಂತಹ ರಫಿ ಸರ್. ಅವ್ರನ್ನ ವೆಲ್ಕಮ್ ಮಾಡೋಣ. ಬಟ್ ಅದಕ್ಕೂ ಮುಂಚೆ ರಫಿ ಸರ್ ಕುರಿತಾಗಿ ಒಂದು ಪರಿಚಯ ಕೂಡ ಇದೆ, ನೋಡ್ಕೊಂಡ್ ಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ತಮ್ಮ ಒಂದು ಟೀಚಿಂಗ್ ಜರ್ನಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವ್ರಿಗೂ ಗೈಡ್ ಅನ್ನ ಮಾಡಿದ್ದಾರೆ, ಸಾಕಷ್ಟು ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಫೇಲ್ ಆಗಿರುವಂತಹ ಮಕ್ಕಳು ಕೂಡ ಇವತ್ತು ಚಾಂಪಿಯನ್ ಲೆವೆಲ್ ಗೆ ತಂದು ನಿಲ್ಸಿರುವಂತಹ ಉದಾಹರಣೆಗಳು ಸಾಕಷ್ಟು ಸಿಗ್ತಾ ಹೋಗುತ್ತೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹ್ಯಾಂಡ್ ರೈಟಿಂಗ್ ಹಾಗೆ ಮೆಮರಿ ಎಕ್ಸ್ಪರ್ಟ್ ಹೌದು, ರಫಿ ಸರ್ ನ ವೆಲ್ಕಮ್ ಮಾಡೋಣ. ರಫಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್ ಶ್ರುತಿ ಅವರೇ, ಧನ್ಯವಾದಗಳು. ವೀಕ್ಷಕರೇ, ನಿಮ್ಗೆಲ್ಲ ನಮಸ್ಕಾರ. ಎಸ್ ರಫಿ ಸರ್, ಎಲ್ಲಾ ಮಕ್ಕಳು ಕೂಡ ಕಾತ್ರದಿಂದ ಕಾಯ್ತಾ ಇರ್ತಾರೆ. ಹಾಗಾದ್ರೆ ನಮಗೂ ಏನಾದ್ರು ಟಿಪ್ಸ್ ಸಿಗ್ಬಹುದಾ? ರಫಿ ಸರ್ ಅಷ್ಟೊಂದು ಮಕ್ಕಳಿಗೆಲ್ಲ ಗೈಡ್ ಮಾಡ್ತಾರಂತೆ, ಹೌದಾ ಅಂತ. ಸೊ ಎಷ್ಟೋ ಮಕ್ಕಳಿಗೆ ಓದಿದ್ದನ್ನ ನೆನ್ಪಿಟ್ಕೊಳ್ಳೋದು ಒಂದ್ ಕಡೆ ಕಡಿಮೆ ಆಗ್ತಾ ಇರುತ್ತೆ, ಓದಿದ್ದನ್ನ ಮರ್ತ್ ಬಿಡೋದಿರ್ಬೋದು, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಶ್ರುತಿ ಅವರು, ನೋಡಿ, ಇದು ಜ್ಞಾಪಕ ಶಕ್ತಿ ಬಗ್ಗೆ ಸಾಕಷ್ಟು ಜನಕ್ಕೆ ಒಂದು ಕಲ್ಪನೆ ತಪ್ಪಾಗಿದೆ. ಏನಂದ್ರೆ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ವೀಕ್ ಇದೆ ಅಂತ ಅನ್ಕೊಂತಾರೆ, ಕಾನ್ಸಂಟ್ರೇಷನ್ ಇಲ್ಲ ಅಂತ ಪೇರೆಂಟ್ಸ್ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾವ ಮಗು 1 ವರ್ಷ ಓದಿರೋದು 3 ಅವರಲ್ಲಿ ಮರ್ತೋಗುತ್ತೋ ಪರೀಕ್ಷೆಯಲ್ಲಿ, ನೀವು ಮೆಮರಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಿ. ಯಾಕಂದ್ರೆ 1 ವರ್ಷ ಓದಿರ್ತಾನೆ, ಪರೀಕ್ಷೆಯಲ್ಲಿ ಅವ್ನಿಗೆ ನೆನಪು ಬರಲ್ಲ, ಅವ್ನು ಒದ್ದಾಡ್ತಾನೆ, ಮಾರ್ಕ್ಸ್ ಕಮ್ಮಿ ಬರುತ್ತೆ, ಇವನಿಗೆ ಮೆಮರಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಾ. ಅದೇ ಮಗುಗೆ 1 ವರ್ಷ ಓದಿರೋದು 3 ಅವರ್ ಮರ್ತಿರೋ ಮಗುಗೆ ನೀವು 3 ಅವರ್ ಫಿಲಂ ತೋರ್ಸಿದ್ರೆ 1 ವರ್ಷ ಸ್ಟೋರಿ ಹೇಳುತ್ತೆ. ಸೊ ಮೆಮರಿ ಪ್ರಾಬ್ಲಮ್ ಇದ್ರೆ ಫಿಲಮು ಮರಿಬೇಕು, ಹಾಡು ಮರಿಬೇಕು, ಮತ್ತೆ ಡೈಲಾಗು ಮರಿಬೇಕು. ಅದ್ರ ಜೊತೆಗೆ ಅವನು ಬರೀ ಫಿಲಂ ನೋಡಿದ್ರೆ ಫಿಲಂ ನೆನಪಿಟ್ಕೊಳಲ್ಲ, ಡೈಲಾಗ್ ಹೇಳ್ತಾನೆ, ಡಾನ್ಸ್ ಸ್ಟೆಪ್ ಆಗ್ತಾನೆ, ಅದೇ ಬಟ್ಟೆ ಬೇಕು ಅಂತ ಶಾಪಿಂಗ್ ಮಾಡ್ತಾನೆ, 50 ಎಪಿಸೋಡ್ ಹಿಂದೆ ನಡೆದಿರೋ ಟಿವಿ ಸೀರಿಯಲ್ ಕತೆ ಕೇಳಿ ಹೇಳ್ತಾರೆ, IPL ಮ್ಯಾಚಸ್ ಅಲ್ಲಿ ಯಾವ ಬ್ಯಾಟ್ಸ್ಮನ್ ಎಷ್ಟು ಹೊಡೆದಿದ್ದಾನೆ, ಯಾವಾಗ ಎಲ್ ಗೆದ್ದಿದ್ದಾರೆ ಎಲ್ಲ ಹೇಳ್ತಾರೆ. ಅದಕ್ಕೇನು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇಲ್ಲ. 4 ಅವರ್ ಕೂತ್ಕೊಂಡು IPL ಮ್ಯಾಚ್ ನೋಡ್ತಾರೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮನೇಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಿ ಅಂದ್ರೆ ಅರ್ಧ ಗಂಟೆಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳ್ತಾರೆ. ಸೊ ಮೆಮರಿ ಪ್ರಾಬ್ಲಮ್ ಇಲ್ಲ. ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಪ್ರಾಬ್ಲಮ್ ಇದೆ. ಯಾವ ಮೆಮರಿ ಫಿಲಮ್ ಅಲ್ಲಿ ವರ್ಕಿಂಗ್ ಇದೆಯೋ, ಯಾವ ಮೆಮರಿ ಸಿನಿಮಾ ಅಲ್ಲಿ ವರ್ಕಿಂಗ್ ಇದೆಯೋ, ಟಿವಿ ಸೀರಿಯಲ್ ವರ್ಕಿಂಗ್ ಇದೆಯೋ, ಅದೇ ಮೆಮರಿನ ನಾವು ಸ್ಟಡೀಸ್ ಅಲ್ಲಿ ತಗೊಂಡ್ಬಂದ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೆಮರಿ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಇಂಟ್ರೆಸ್ಟ್. ಯಾವಾಗ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಮೆಮರಿ ಹೆಚ್ಚಾಗುತ್ತೆ, ಯಾವಾಗ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಕಾನ್ಸಂಟ್ರೇಷನ್ ಮೇಲೆ ಹೋಗುತ್ತೆ. ಈಗ ಉದಾಹರಣೆಗೆ ಕ್ರಿಕೆಟ್ ನೋಡ್ತಾ ಇರುವಾಗ ಅಥವಾ ಟಿವಿ ನೋಡ್ತಾ ಇರುವಾಗ ಅವ್ರಿಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಬರಲ್ಲ, ಯಾಕಂದ್ರೆ ಇಂಟ್ರೆಸ್ಟ್ ಇಂದ ನೋಡ್ತಾರೆ, ಮನಸಾರ ನೋಡ್ತಾರೆ. ಮನಸಾರ ವಿದ್ಯಾ ಮಾಡ್ಕೊಂಡ್ರೆ, ಅವರು ಮನಸಾರ ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ, ಮನಸಾರ ಅವ್ರ ಮನೇಲಿ ಕುತ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ಕಾನ್ಸಂಟ್ರೇಷನ್ ಮೇಲೆ ಹೋಗುತ್ತೆ, ಮತ್ತೆ ಅವರ ಮೆಮರಿನೂ ಮೇಲೆ ಹೋಗುತ್ತೆ. ಆ ಇಂಟ್ರೆಸ್ಟ್ ಅನ್ನ ನಾವು ತರಬೇಕು. ಇಲ್ಲಿರೋದು ಲಾಜಿಕ್, 2+2 4 ಲಾಜಿಕ್ ಇದು, ಆದ್ರೆ ಇಲ್ಲಿರೋದು ಮ್ಯಾಜಿಕ್. ಮ್ಯಾಜಿಕ್ ಬಟನ್ ಪ್ರೆಸ್ ಆದ್ರೆ ಇದೆಲ್ಲ ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ. ಸೊ ನನ್ನ ಈ 22 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಎಷ್ಟೋ ಜನ ಸ್ಟೂಡೆಂಟ್ಸ್ ಅನ್ನ ಇದೇ ಪ್ರಾಬ್ಲಮ್ ಇಟ್ಕೊಂಡು ಬರ್ತಾರೋ, ಆ ಟೆಕ್ನಿಕ್ಸ್ ಅನ್ನ ಹೇಳ್ಕೊಟ್ಟಾಗ, ಅವ್ರಿಗೆ ಸರಿಯಾದ ದಾರಿ ತೋರಿಸ್ಕೊಟ್ಟಾಗ ಅವರು ಕೂಡ ಮುಂದೆ ಹೋಗ್ತಾರೆ. ಯಾವ ಸ್ಟೂಡೆಂಟ್ ಅಲ್ಲೂ ಮೆಮರಿ ಪ್ರಾಬ್ಲಮ್ ಇರಕ್ಕೆ ಸಾಧ್ಯವಿಲ್ಲ.
ಇಂಟ್ರೆಸ್ಟ್ ಪ್ರಾಬ್ಲಮ್ ಇರುತ್ತೆ, ಅಪ್ಲಿಕೇಶನ್ ಪ್ರಾಬ್ಲಮ್ ಇರುತ್ತೆ. ನಾವು ಅದನ್ನ ಸರಿಯಾಗಿ ದಾರಿ ತೋರಿಸ್ಕೊಟ್ರೆ, ಅವ್ರಿಗೆ ಒಂದು ಟೆಕ್ನಿಕ್ಸ್ ಅನ್ನ ಹೇಳ್ಕೊಟ್ಟಾಗ ಅವ್ರಿಗೆ ಅದು ಅನುಕೂಲ ಆಗುತ್ತೆ. ಇದೇ ನಾನು ಭಾನುವಾರ ಮಾಡಕ್ ಹೋಗ್ತೇನೆ. ಎಸ್ ರಫಿ ಸರ್, ನೀವು ಹೇಳಿದ್ರಿ ಮಕ್ಕಳಿಗೆ ಇಂಟ್ರೆಸ್ಟ್ ಬರೋ ತರ ನಾವು ಟೀಚ್ ಮಾಡ್ಬೇಕಾಗತ್ತೆ, ಅರ್ಥ ಮಾಡಿಸ್ಬೇಕಾಗತ್ತೆ ಅಂತ. ಬಟ್ ಎಷ್ಟೋ ಮಕ್ಕಳು ಅನ್ಕೋತಾ ಇರ್ತಾರೆ ಫಿಲಮ್ ಆ ಒಂದು ನಾವು ಶಾಪಿಂಗ್ ಹೋದ್ರೆ ಎಲ್ಲ ಒಂಥರ ಕಲರ್ಫುಲ್ ಆಗಿರುತ್ತೆ, ಎಲ್ಲ ಕೂಡ ಒಂಥರ ಇಂಟ್ರೆಸ್ಟ್ ಬರುತ್ತೆ ಏನಾದ್ರು ನೋಡೋಕೆ ಅಂತ. ಬಟ್ ಆ ರೀತಿ ಸ್ಟಡೀಸ್ ಹೇಗಾಗುತ್ತೆ? ಯಾಕಂದ್ರೆ ಒಂದನ್ನೇ ಕೇಳ್ಬೇಕು, ಒಂದೇ ಸಬ್ಜೆಕ್ಟ್ ನ ನೋಡ್ತಾ ಇರ್ಬೇಕು, ಅದು ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ಗೆ ಅರ್ಥ ಮಾಡಿಸೋದು ಹೇಗೆ? ಅದೊಂಥರ ಕಲರ್ಫುಲ್ ಆಗಿದ್ರೆ ನೆನ್ಪಿಟ್ಕೋತೀವಲ್ವಾ ಅಂತ. ಸೊ ಮಕ್ಕಳು ಆ ಒಂದು ಪ್ರಶ್ನೆಗೆ ಏನ್ ಆನ್ಸರ್ ಮಾಡ್ಬೋದು ನೀವು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಶ್ರುತಿ ಅವರೇ. ನೋಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಕಲರ್ಸ್ ಇರಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಆಕ್ಷನ್ ಇರಲ್ಲ, ಇಮೋಷನ್ಸ್ ಇರಲ್ಲ, ಮ್ಯೂಸಿಕ್ ಇರಲ್ಲ, ಕಾಮಿಡಿ ಇರಲ್ಲ, ರೊಮ್ಯಾನ್ಸ್ ಇರಲ್ಲ, ಸರಿ. ಸೊ ಆದ್ರೆ ಸಿನಿಮಾ ಅಲ್ಲಿ ಇರುತ್ತೆ, ಟಿವಿನಲ್ಲಿ ಇರುತ್ತೆ. ಸೊ ಯಾವಾಗ ಅವ್ರಿಗೆ ಆಕ್ಷನ್ ಇರುತ್ತೋ, ಇಮೋಷನಲ್ ಇರುತ್ತೋ, ಅಲ್ಲಿ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ವಿಷಯ ನಾವು ಹೇಳ್ಕೊಡ್ಬೇಕಾದ್ರೆ ಟೀಚರ್ಸ್ ಆಗಿರ್ಲಿ ಅಥವಾ ಪೇರೆಂಟ್ಸ್ ಆಗಿರ್ಲಿ, ಅದನ್ನ ಸ್ವಲ್ಪ ಎನಾಕ್ಟ್ ಮಾಡಿ, ಅದ್ರಲ್ಲಿ ಸ್ವಲ್ಪ ಇಮೋಷನ್ಸ್ ಹಾಕಿ, ಅಲ್ಲಿ ಸ್ವಲ್ಪ ನಗಾಡ್ಸಿ ಅವ್ರಿಗೆ ಇಮೋಷನಲಿ ಟಚ್ ಮಾಡಿದ್ರೆ ಅವರು ಅದನ್ನ ಮರೆಯಲ್ಲ. ಅದು ಬಿಟ್ಟು ಮೆಕ್ಯಾನಿಕಲ್ ಆಗಿ ಅವರು ಕೇಳ್ಬೇಕು, ಕಲಿಬೇಕು. ಕಂಪ್ಯೂಟರ್ ತರ ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ಅವರು ಈ ಕೆಲಸ ಮಾಡ್ಬೇಕು, ಬಟನ್ ಪ್ರೆಸ್ ಮಾಡಿ ಕೆಲಸ ಸ್ಟಾಪ್ ಮಾಡ್ಬೇಕು. ನಾವು ಎಷ್ಟು ಮಕ್ಕಳನ್ನ ಮೆಕ್ಯಾನಿಕಲ್ ಆಗಿ ಟ್ರೀಟ್ ಮಾಡ್ತೀವೋ ಅಷ್ಟೇ ಅವ್ರಿಗೆ ಜ್ಞಾಪಕ ಶಕ್ತಿ ಪ್ರಾಬ್ಲಮ್ ಬರುತ್ತೆ. ಎಷ್ಟು ನಾವು ಹೊಂದಾಣಿಕೆಯಿಂದ ಇಮೋಷನಲ್ ಆಗಿ ಉದಾಹರಣೆ ಕೊಡ್ಬೇಕಾದ್ರೆ ಅವ್ರಿಗೆ ಕಲರ್ಫುಲ್ ಆಗಿ ಕೊಟ್ಟು, ಅದರಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಮತ್ತೆ ಸಿನಿಮಾ ಆಕ್ಟರ್ಸ್ ಅವ್ರದೆಲ್ಲ ಉದಾಹರಣೆ ಕೊಟ್ಟು, ಈ ತರ ಅವರು ಇನ್ಫೋಟೈನ್ಮೆಂಟ್ ಅನ್ನ ತಗೊಂಡ್ಬಂದ್ರೆ, ಎಜುಟೈನ್ಮೆಂಟ್ ಅನ್ನ ತಗೊಂಡ್ಬಂದ್ರೆ, ಈಗ ಎಜುಕೇಶನ್ ಅನ್ನ ಎಂಟರ್ಟೈನ್ಮೆಂಟ್ ಸೇರಿದ್ರೆ ಎಜುಟೈನ್ಮೆಂಟ್ ಆಗುತ್ತೆ. ಎಜುಟೈನ್ಮೆಂಟ್ ನಾವು ಪ್ರಕಾರ ಅವರು ವಿದ್ಯಾಭ್ಯಾಸ ಹೇಳ್ಕೊಟ್ರೆ ಅವ್ರು ಮರಿಯಕ್ ಚಾನ್ಸ್ ಇರಲ್ಲ. ಅದೇ ಕಾರಣಕ್ಕೆ ನಾನು ಒಂದು ರಿಕ್ವೆಸ್ಟ್ ಏನ್ ಮಾಡ್ಕೊಂತೀನಿ ಶ್ರುತಿ ಅವರೇ, ಈ ಕಾರ್ಯಕ್ರಮದಲ್ಲಿ ಪೇರೆಂಟ್ಸ್ ಮತ್ತೆ ಮಕ್ಕಳು ಮತ್ತೆ ಟೀಚರ್ಸ್ ಬಂದಾಗ ಅವ್ರು ಇದೆಲ್ಲ ಕಲ್ತ್ಕೊಂಡು ಹೋದಾಗ ಅವ್ರಿಗೆ ಕ್ಲಾಸ್ ರೂಮ್ ಅಲ್ಲಿ ತುಂಬಾ ಈಸಿ ಆಗುತ್ತೆ, ಪೇರೆಂಟ್ಸ್ ಗೆ ಮನೇಲಿ ಈಸಿ ಆಗುತ್ತೆ, ಸ್ಟೂಡೆಂಟ್ಸ್ ಗೆ ಸ್ಟಡೀಸ್ ಅಲ್ಲಿ ಈಸಿ ಆಗುತ್ತೆ. ಸೊ ಅದು ನನ್ನ ಕೆಲ್ಸನೇ ಏನ್ ಗೊತ್ತಾ, ಯಾವ್ದಲ್ಲಿ ಅವರು ಪ್ರಾಬ್ಲಮ್ ಅಂತ ಅನ್ಕೊಂಡಿದಾರೋ, ಸಮಸ್ಯೆಗಳಿದೆ ಅಂತ ಅನ್ಕೊಂಡಿದಾರೋ ಅದನ್ನ ಸಾಲ್ವ್ ಮಾಡ್ಕೊಡ್ಬೇಕು. ಸ್ವತಃ ಅವರೇ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಬರ್ಬೇಕು. ಸ್ಟೂಡೆಂಟ್ಸ್ ಬರೀ ಓದೋದೇ ಅಲ್ಲ, ಅದ್ರ ಜೊತೆಗೇನೆ ಅವ್ರ ಆರೋಗ್ಯ ನೋಡ್ಕೋಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಒಳ್ಳೆ ಆಹಾರ ತಿನ್ಬೇಕು, ಅವರಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು, ನಾನಾರು ಜನ ಮುಂದೆ ನಿಂತ್ಕೊಂಡು ಅವ್ರು ಧೈರ್ಯವಾಗಿ ಒಂದೆರಡು ಮಾತಾಡೋ ಒಂದು ಕೆಪಾಸಿಟಿ ಇರಬೇಕು. ಅವರ ಜೀವನದಲ್ಲಿ ಗುರಿ ಇಟ್ಕೊಂಡು ನಾನು ಅದನ್ನ ಸಾಧನೆ ಮಾಡ್ತೀನಿ, ಮುಂದೆ ಬರ್ತೀನಿ ಅಂತ ಒಂದು ಛಲ ಇರಬೇಕು. ಇದೆಲ್ಲ ನಾವು ತಯಾರಿ ಮಾಡ್ಕೊಂಡ್ರೆ ಸ್ಟೂಡೆಂಟ್ಸ್ ಮನಸಾರ ಮುಂದೆ ಬರ್ತಾರೆ. ಇಮೋಷನಲ್ ಕೋಶೆಂಟ್ ಅಂತ ಹೇಳ್ತೀವಿ ಸೈಕಾಲಜಿಯಲ್ಲಿ, ಇಮೋಷನಲ್ ಕೋಶೆಂಟ್ ಅನ್ನ ನಾವು ಟ್ಯಾಪ್ ಮಾಡ್ಬೇಕು ಶ್ರುತಿ ಅವರೇ. ಎಸ್ ರಫಿ ಸರ್, ಇದ್ರ ಜೊತೆಗೆ ಅಂದ್ರೆ ಟೀಚರ್ಸ್ ವರ್ಕ್ ಕೂಡ ತುಂಬಾ ಮೇನ್ ಆಗುತ್ತೆ ಅನ್ಕೋತೀನಿ. ಟೀಚರ್ಸ್ ಯಾವ ರೀತಿ ಅದನ್ನ ಟೀಚ್ ಮಾಡ್ತಾರೋ ಅದ್ರ ಮೇಲೂ ಕೂಡ ಮಕ್ಕಳು ಡಿಪೆಂಡ್ ಆಗಿರ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆನ ಮಾಡೋಣ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಾ, ಮಕ್ಕಳ ಒಂದು ಕರ್ತವ್ಯ ಎಷ್ಟಿರುತ್ತೋ ಅದರಲ್ಲಿ ಪೇರೆಂಟ್ಸ್ ಇರಬಹುದು, ಟೀಚರ್ಸ್ ಇರಬಹುದು, ಅಷ್ಟೇ ಕರ್ತವ್ಯ ಕೂಡ ಇರುತ್ತೆ. ನಾವ್ ಯಾವ ರೀತಿ ಮಕ್ಕಳಿಗೆ ಅದನ್ನ ಅರ್ಥ ಮಾಡಿಸ್ತೀವಿ ಅದ್ರ ಮೇಲೆ ಮಕ್ಕಳು ಕೂಡ ಡಿಪೆಂಡ್ ಆಗಿರ್ತಾರೆ ಅಂತ ರಫಿ ಸರ್ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆನ ಮಾಡೋಣ. ಹಾಗೇನೆ ಇದೇ ಭಾನುವಾರ ಸೆಮಿನಾರ್ ನ ಕೂಡ ರಫಿ ಸರ್ ನಡೆಸ್ತಾರೆ. ರಫಿ ಸರ್ ನಮ್ ನೇರ ಭೇಟಿ ಮಾಡಿ ನಿಮ್ಗೆ ಇರುವಂತಹ ಪ್ರಾಬ್ಲಮ್ ನ ಕೂಡ ನೀವು ಸಾಲ್ವ್ ಮಾಡ್ಕೋಬಹುದು. ಹೇಗೆ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡ್ಬೇಕು ಅನ್ನೋ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಬಟ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಾಗ್ಲೇ ಹೇಳಿದೆ, ಸೆಮಿನಾರ್ ನ ಕೂಡ ರಫಿ ಸರ್ ನಡೆಸ್ತಾರೆ. ಭಾನುವಾರ ಈ ಒಂದು ಸೆಮಿನಾರ್ ನ ಕೂಡ ನಡೆಸ್ತಾ ಹೋಗ್ತಾರೆ. ಹಾಗಾದ್ರೆ ಹೇಗಪ್ಪ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ಖಂಡಿತ ಮಾಹಿತಿ ಕೊಡ್ತೀನಿ. ABCD ಅಂತ ಟೈಪ್ ಮಾಡ್ಬೇಕು, 9220922200 ಒಂದು SMS ನ ಹಾಕಿದ್ರೆ ರಿಜಿಸ್ಟರ್ ಆಗುತ್ತೆ. ಎಲ್ಲಿ ಒಂದು ಸೆಮಿನಾರ್ ನಡೆಯುತ್ತೆ ಅನ್ನೋ ಬಗ್ಗೆ ನಿಮ್ಗೆ ಮಾಹಿತಿ ಕೂಡ ಇದರಿಂದ ಲಭ್ಯ ಆಗುತ್ತೆ. ಸೊ ಆ ಟೈಮಿಗೆ ಹೋಗಿ ನೀವು ಒಂದು ಸೆಮಿನಾರ್ ನ ಅಟೆಂಡ್ ಮಾಡೋದ್ರಿಂದ ರಫಿ ಸರ್ ನ ನೇರ ಭೇಟಿ ಮಾಡಿ ನೀವು ಕೂಡ ಇದರಲ್ಲಿ ಭಾಗಿಯಾಗಿ ಇರುವಂತಹ ಪ್ರಾಬ್ಲಮ್ಸ್ ನ ನೀವು ಕೂಡ ಸಾಲ್ವ್ ಮಾಡ್ಕೋಬಹುದು. ಇನ್ನ ಮಕ್ಕಳಿಗೆ ಒಂದು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಪೇರೆಂಟ್ಸ್ ಜೊತೆ ಬರ್ಬೇಕು. ಯಾಕಂದ್ರೆ ಪೇರೆಂಟ್ಸ್ ಜೊತೆ ಬಂದಲ್ಲಿ ನಿಮ್ಗೆ ಒಂದು DVD ಕೂಡ ಉಚಿತವಾಗಿ ಸಿಗುತ್ತೆ. ಸೊ ಈ ಒಂದು DVD ನಿಮ್ಗೆ ಸಿಕ್ಕರೆ ಮನೇಲಿ ಕೂತ್ಕೊಂಡು ನಿಮ್ಗೆ ಏನೇ ಇನ್ಫಾರ್ಮೇಶನ್ ಅಲ್ಲಿ ಡೌಟ್ ಇದ್ರು ಕೂಡ ಮನೇಲಿ ಈ ಒಂದು DVD ನ ಪ್ಲೇ ಮಾಡೋದ್ರಿಂದ ಇನ್ನಷ್ಟು ಇನ್ಫಾರ್ಮೇಶನ್ ನಿಮ್ದಾಗುತ್ತೆ. ಹಾಗೇನೆ ಪೇರೆಂಟ್ಸ್ಗೂ ಕೂಡ ನಾನು ಅವಾಗಲೇ ಹೇಳ್ತೆ ತುಂಬಾ ಕರ್ತವ್ಯ ಇರುತ್ತೆ, ಅವ್ರದ್ದು ಒಂದು ಪಾತ್ರ ಇರುತ್ತೆ, ಅವ್ರಿಗೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ಇದರಿಂದ ಸಿಗುತ್ತೆ ಅಂತ ಹೇಳ್ತಾ ರಫಿ ಸರ್ ನಾವು ಅವಾಗಲೇ ಮೆಮರಿ ಬಗ್ಗೆ ಮಾತನಾಡ್ತಾ ಇದ್ವಿ. ಮಕ್ಕಳು ನೆನ್ಪಿಟ್ಕೊಳ್ಬೇಕು ಅಂದ್ರೆ ಟೀಚರ್ಸ್ ಯಾವ ರೀತಿ ಟೀಚ್ ಮಾಡ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಟೀಚರ್ಸ್ಗೂ ಕೂಡ ಒಂದು ಗೈಡ್ ಅಂತ ಬೇಕಲ್ವಾ, ಯಾವ ರೀತಿ ಟೀಚ್ ಮಾಡ್ಬೇಕು, ಮಕ್ಕಳಿಗೆ ಯಾವ ರೀತಿ ಅದನ್ನ ಅರ್ಥ ಮಾಡಿಸ್ಬೇಕು ಅನ್ನೋದು ಗೊತ್ತಾಗ್ಬೇಕಲ್ವಾ? ಡೆಫಿನೆಟ್ ಆಗಿ ಶ್ರುತಿ ಅವರೇ, ನೋಡಿ, ಯಾವಾಗ ಇಮೋಷನಲ್ ಆಗಿ ಕನೆಕ್ಟ್ ಮಾಡ್ತಾರೋ ಮಕ್ಕಳನ್ನ, ಅವರು ಬರೀ ಮಾನಸಿಕವಾಗಿ ಅಲ್ಲ, ಒಂದು ಹೃದಯಪೂರ್ವಕ ಮಕ್ಕಳಿಗೆ ಅವರ ಮನಸ್ಸಾರ ಓದ್ಬೇಕಾದ್ರೆ ಅವ್ರ ಲೆವೆಲ್ಗೆ ಹೋಗಿ, ಈಗ ಟೀಚರ್ ವಯಸ್ಸು ಸ್ಟೂಡೆಂಟ್ ವಯಸ್ಸು ತುಂಬಾನೇ ವ್ಯತ್ಯಾಸ ಇರುತ್ತೆ. ಈಗ ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಏನ್ ಗೊತ್ತಾ, ಸ್ಟೂಡೆಂಟ್ ನಮ್ಮ ವಯಸ್ಸಿಗೆ ಬಂದು ನಮ್ಮ ಮೆಚುರಿಟಿಗೆ ಅವನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅಂತ ನಾವು ಟೀಚ್ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಅದು ಬಿಟ್ಟು ನಾವು ಆ ಲೆವೆಲ್ಗೆ ಹೋಗಿ, ಆ ಸ್ಟೂಡೆಂಟ್ ಲೆವೆಲ್ಗೆ ಹೋಗಿ, ಆ ವಯಸ್ಸಿಗೆ ಹೋಗಿ ನಾವು ಅಲ್ಲಿಂದ ಮಾತಾಡಿದ್ರೆ ಸ್ಟೂಡೆಂಟ್ಸ್ ನಮಗೆ ಕನೆಕ್ಟ್ ಆಗುತ್ತೆ. ಪೇರೆಂಟ್ಸ್ಗೂ ಅದೇ ನಾನು ಹೇಳೋದು. ಏನ್ ಗೊತ್ತಾ, ಸ್ಟೂಡೆಂಟ್ಸ್ 10 ವರ್ಷ ವಯಸ್ಸು, ನಿಮ್ಗೆ 30 ವರ್ಷ ವಯಸ್ಸು. ನೀವು 10 ವರ್ಷಕ್ಕೆ 30 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅವನಿಗೆ. ನಾವ್ ಹೇಳಿದ್ ಅರ್ಥ ಮಾಡ್ಕೋಬೇಕು, ಎಷ್ಟು ಸತಿ ಹೇಳಿದ್ರು ಅರ್ಥ ಆಗಲ್ಲ ನಿನ್ಗೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಿಜಕ್ಕೂ ಅವ್ನಿಗೆ ಅರ್ಥ ಆಗಲ್ಲ, ಯಾಕಂದ್ರೆ ನೀವು 30, ಅವನು 10. ಸೊ ಅಜ್ಗಜಾಂತರ ಇದೆ ಅದ್ರಲ್ಲಿ. ಸೊ ಸ್ಟೂಡೆಂಟ್ ಲೆವೆಲ್ಗೆ ಹೋಗ್ಬೇಕು.
ಈಗ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಏನ್ ಗೊತ್ತಾ, ಒಬ್ಬ ಇಂಜಿನಿಯರ್ ಫೇಲ್ ಆದ್ರೆ ಸಮಾಜದಲ್ಲಿ ಒಂದು ಬಿಲ್ಡಿಂಗ್ ಬಿದೋಗ್ಬೋದು, ಸರಿನಾ? ಒಂದ್ ಡಾಕ್ಟರ್ ಫೇಲ್ ಆದ್ರೆ ಒಂದ್ ಪೇಷಂಟ್ ಸಾಯ್ಬೋದು. ಆದ್ರೆ ಟೀಚರ್ಸ್ ಏನಾದ್ರೂ ಫೇಲ್ ಆದ್ರೆ ಇಡೀ ಸಮಾಜನೇ ಫೇಲ್ ಆಗತ್ತೆ. ಯಾಕಂದ್ರೆ ಟೀಚರ್ಸ್ ಮುಖಾಂತರನೇ ಇವರೆಲ್ಲ ಬಂದಿರೋ, ಡಾಕ್ಟರ್ಸ್, ಇಂಜಿನಿಯರ್ಸ್, ಪೈಲಟ್ಸ್, ಇವರೆಲ್ಲ ಟೀಚರ್ಸ್ ಇದ್ದಾಗ್ಲೇ ಬರೋದಕ್ಕೆ ಸಾಧ್ಯ. ಸೊ ಒಳ್ಳೆ ಟೀಚರ್ಸ್ ಇದ್ರೆ ಒಳ್ಳೆ ಸಮಾಜ ಇರುತ್ತೆ. ಟೀಚರ್ಸ್ ಅಲ್ಲಿ ಸಾಕಷ್ಟು ಕಲಿಯೋದಿರುತ್ತೆ. ಬರೀ ನಾನು ಟೀಚರ್ ಆಗ್ಬಿಟ್ಟೆ ನನ್ಗೆಲ್ಲ ಬರುತ್ತೆ ಅಂತ ನಾವು ಅನ್ಕೊಂಡಿದ್ರೆ ಅದು ಒಂದ್ ತಪ್ಪು. ಅದು ನಮ್ಮ ಈಗೋ ಆಗ್ಬಿಡುತ್ತೆ, ನಮ್ಮ ಅಹಂಕಾರ ಆಗ್ಬಿಡುತ್ತೆ. ಈಗ ಬರ್ತಾ ಇರೋ ಟೆಕ್ನಾಲಜಿನ ಬಳಸ್ಕೊಂಡು ಈಗ ನೀವು ಹೇಳಕ್ಕಿಂತ ಜಾಸ್ತಿ ಸ್ಟೂಡೆಂಟ್ ಯೂಟ್ಯೂಬ್ ಹೋದ್ರೆ ಅವನು ಎಲ್ಲಾ ವಿಷಯವನ್ನು ಫ್ರೀಯಾಗಿ ಪಡಿಬಹುದು. ನೀವು ಪಾಠ ಮಾಡೋಕ್ಕಿಂತ ಜಾಸ್ತಿ ಅವ್ನಿಗೆ ಇನ್ಫಾರ್ಮೇಶನ್ ಸಿಗೋ ಒಂದು ಅವಕಾಶ ಇದೆ, ಎಲ್ಲ ಫ್ರೀಯಾಗಿ ಸಿಗತ್ತೆ ಅವ್ನಿಗೆ. ಅಂತ ಸಂದರ್ಭದಲ್ಲಿ ನಾವು ಟೀಚರ್ಸ್ ಆಗಿರೋರು ಟೆಕ್ನಾಲಜಿಯನ್ನ ಬಳಸ್ಕೊಂಡು ಹ್ಯೂಮನ್ ಸೈಕಾಲಜಿನ ಅರ್ಥ ಮಾಡ್ಕೊಂಡು ಮಕ್ಳಿನ ಯಾವ ವಯಸ್ಸಲ್ಲಿ ಏನೆಲ್ಲ ನಾವು ಪಾಠ ಹೇಳ್ಕೊಡ್ಬೇಕಂತ ನಾವು ತಯಾರಿ ಮಾಡ್ಕೊಂಡು ಹೋದ್ರೆ ನಮ್ ಜಾಬ್ ಈಸಿ ಆಗುತ್ತೆ, ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೆ ಒಂದ್ ಗೈಡ್ ಚೆನ್ನಾಗಿ ಹೋಗುತ್ತೆ. ಒಬ್ರು ಕಾಲರ್ ರೆಡಿ ಇದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹೇಳಿ ಮೇಡಮ್. ನಮಸ್ತೆ ಸರ್. ಶಿವಮೊಗ್ಗದಿಂದ. ಓಕೆ, ರಫಿ ಸರ್ ಇದಾರೆ, ಮಾತನಾಡಿ. ಕೊಡಿ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಫೈರೋಜ್. ಫೈರಾಜ್. ಫೈರೋಜಾ? ಕೇಳಿ, ನಿಮ್ ಪ್ರಶ್ನೆ ಕೇಳಿ ಫೈರೋಜ್ ಅವರೇ. ಫೈರಾಜ್ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದ್ರೆ ದಯವಿಟ್ಟು ನಿಮ್ಗೆ ಏನ್ ಡೌಟ್ ಇದೆ, ಏನ್ ಪ್ರಶ್ನೆ ಇದೆ ಕೇಳಿ, ರಫಿ ಸರ್ ಉತ್ತರ ಕೊಡ್ತಾರೆ. ಓಕೆ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಫಯಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದೀಯಾ? ಓಕೆ, ಕರೆ ಕಟ್ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ವೀಕ್ಷಕರೇ, ಕೊರೆ ಮಾಡುವಾಗ ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಹಾಗೆ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಮಾತಾಡೋದ್ರಿಂದ ನೀವ್ ಏನ್ ಮಾತಾಡ್ತೀರಾ, ಏನ್ ಪ್ರಶ್ನೆ ಕೇಳ್ತೀರಾ ಅಂತ ಕೂಡ ಗೊತ್ತಾಗೋದಿಲ್ಲ. ಸೊ ಇದನ್ನೆಲ್ಲ ಕೂಡ ನೀವು ರೂಲ್ಸ್ ನ ಫಾಲೋ ಮಾಡಿ ಮಾತಾಡೋದ್ರಿಂದ ರಫಿ ಸರ್ ಜೊತೆಗೆ ನೀವು ಕೂಡ ಚೆನ್ನಾಗಿ ಮಾತಾಡಬಹುದು ಅಂತ ಹೇಳ್ತಾ, ರಫಿ ಸರ್ ಟೀಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ವಿ. ಟೀಚರ್ಸ್ ಹಾಗಾದ್ರೆ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತಾ ಅಂತ? ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಅವ್ರಿಗೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ಅವರು NLP ಅಂತ ನಾನು ಟೆಕ್ನಿಕ್ ಹೇಳ್ಕೊಡ್ತೀನಿ. NLP ಅಂದ್ರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್. ಆ ಟೆಕ್ನಿಕ್ ಮುಖಾಂತರ ಅವ್ರು ವಿದ್ಯಾಭ್ಯಾಸ ಮಾಡಿದ್ರೆ ಸ್ಟೂಡೆಂಟ್ಸ್ ಗೆ ಅವ್ರಿಗೆ ಆ ಟೆಕ್ನಿಕ್ ಬಳಸ್ಕೊಂಡ್ರೆ ಮೆಮರಿ ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತಾರೆ. ಅದನ್ನ ಅವರು ಸ್ಟೂಡೆಂಟ್ಸ್ ಹೇಳ್ಕೊಟ್ಟು ಅವರ ಜಾಬ್ ಅನ್ನ ಈಸಿ ಮಾಡ್ಕೋಬಹುದು. ಟೀಚಿಂಗ್ ಇಸ್ ನಾಟ್ ಈಸಿ ಜಾಬ್ ಶ್ರುತಿ ಅವರೇ. ತುಂಬಾನೇ ಪ್ರೆಷರ್ ಇರೋ ಜಾಬ್. ಪಾಠ ಮುಗಿಸ್ಬೇಕು ಒಂದ್ ಕಡೆ ಟೆಸ್ಟ್ ಮಾಡ್ಬೇಕು ಅಂತಾರೆ, ಆನ್ಸರ್ಸ್ ಎಲ್ಲ ಕರೆಕ್ಟ್ ಮಾಡ್ಬೇಕು, ಒಂದ್ ಕಡೆ ಹೋಮ್ ವರ್ಕ್ ಮಾಡ್ಬೇಕು. ಸೊ ಇದೆಲ್ಲ ಮಾಡ್ಬೇಕಾದ್ರೆ ಟೀಚರ್ಸ್ಗೆ ತುಂಬಾನೇ ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ. ಅದನ್ನ ಅವ್ರು ಈಸಿ ಮಾಡ್ಕೋಬೇಕಾದ್ರೆ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ, ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡು ಅವರು ಅಪ್ಗ್ರೇಡ್ ಮಾಡ್ಕೊಂಡ್ರೆ, ಅವರಲ್ಲಿರೋ ಒಂದು ಸ್ಕಿಲ್ಸ್ ಅನ್ನ, ಟೀಚಿಂಗ್ ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅವ್ರಿಗೆ ಪಾಠ ಮಾಡಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಟೀಚರ್ಸ್ ಹಾಗಾದ್ರೆ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಿ ಅಂತ ನಾನಂತರೂ ಕೇಳ್ತೀನಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಪ್ರಶ್ನೆ ಇದೆ ಕೇಳಿ ಸರ್, ರಫಿ ಸರ್ ಇದ್ದಾರೆ, ಮಾತನಾಡಿ. ಮೇಡಮ್, ನನ್ನ ಹೆಸರು ಪ್ರಸಾದ್ ಅಂತ, ರಾಮ್ ಪ್ರಸಾದ್ ಅಂತ. ಓಕೆ, ಪ್ರಸಾದ್ ಅವರೇ ಹೇಳಿ, ಏನ್ ಪ್ರಶ್ನೆ ಇದೆ, ರಫಿ ಸರ್ ಇದ್ದಾರೆ, ಮಾತನಾಡಿ. ನನ್ ನಮಸ್ತೆ ರಫಿ ಸರ್. ನಮಸ್ಕಾರ ಪ್ರಸಾದ್ ಅವ್ರು, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾನು ಮೈಸೂರು ಡಿಸ್ಟಿಕ್ KR ನಗರದಿಂದ ಮಾಡ್ತಾ ಇದ್ದೀನಿ. KR ನಗರ. ಓಕೆ, ಕೇಳಿ ಪ್ರಶ್ನೆ. ಏನಿಲ್ಲ, ನನ್ ಮಗ ಎಲ್ಲ ಚೆನ್ನಾಗಿ ಓದ್ತಾನೆ, ಬಟ್ ಎಲ್ಲ ಚೆನ್ನಾಗಿದೆ. ಹಲೋ. ಹೇಳಿ, ಧ್ವನಿ ಬರ್ತಾ ಇದೆ, ಹೇಳಿ. ಮಗನ ಹೆಸರು ರಿಷು ಪ್ರಸಾದ್ ಅಂತ. ಓಕೆ, ಯಾವ ತರಗತಿಯಲ್ಲಿದ್ದಾನೆ? ಅವ್ನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. 7th ಸ್ಟ್ಯಾಂಡರ್ಡ್ ಅಲ್ಲಿ. ಓಕೆ, ಸರಿ. ಹೌದು, ಬಟ್ ಓದ್ತಾನೆ, ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಬಟ್ ಎಕ್ಸಾಮ್ ಇಂದ ಹೊರಗಡೆ ಬಂದಾಗ ಹ್ಯಾಂಡ್ ರೈಟಿಂಗ್ ಅಲ್ಲಿ ಹೊರಟೋಗಿರುತ್ತೆ. ಕರೆಕ್ಟ್. ಈಗ ನೋಡಿ ಪ್ರಸಾದ್ ಅವ್ರೆ, ನಿಮ್ಗೆ ತಿಳಿದ ಹಾಗೆ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ರಿಸಲ್ಟ್ಸ್ ಬರ್ಬೇಕಾದ್ರೆ 2 ಮುಖ್ಯವಾದ ಗುಣಗಳು ಸ್ಟೂಡೆಂಟ್ಸ್ ಅಲ್ಲಿ ಇರ್ಬೇಕು. ಒಂದು ಜ್ಞಾಪಕ ಶಕ್ತಿ, ಎರಡನೇದು ಅವರ ಬರವಣಿಗೆ. ಅವರು ಎಷ್ಟು ಜ್ಞಾಪಿಸ್ಕೊಂತಾರೋ, ಎಷ್ಟು ಬರೀತಾರೋ ಅಷ್ಟೇ ಅವ್ರಿಗೆ ಮಾರ್ಕ್ಸ್ ಬರೋದು. ಈಗ ವರ್ಷ ಪೂರ್ತಿ ಓದಿರೋದು ಅವ್ರಿಗೆ ಲೆಕ್ಕಕ್ಕೆ ಬರಲ್ಲ. ಏನ್ ಲೆಕ್ಕಕ್ಕೆ ಬರುತ್ತೆ ಅಂದ್ರೆ 3 ಅವರಲ್ಲಿ ಎಷ್ಟು ಜ್ಞಾಪಿಸ್ಕೊಂಡು ಅವ್ರಿಗೆ ಎಷ್ಟು ಸ್ಪಷ್ಟವಾಗಿ ಬರೆಯಕ್ ಸಾಧ್ಯವಿದೆಯೋ ಅಷ್ಟೇ ಅವ್ರಿಗೆ ಮಾರ್ಕ್ಸ್ ಸಿಗೋದು. ಈಗ ಪ್ರಸಾದ್ ಅವ್ರು ಹೇಳ್ತಾ ಇದ್ರೆ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಹ್ಯಾಂಡ್ ರೈಟಿಂಗ್ ಇಂದ ಮಾರ್ಕ್ಸ್ ಹೋಗ್ತಾ ಇದೆ ಅಂತ. ಶ್ರುತಿ ಅವರೇ, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಅಲ್ಲಿ ಇದು ಪ್ರಾಬ್ಲಮ್ ಇದೆ. ಅವರು ಒಂದ್ ಕಡೆ ಫಾಸ್ಟ್ ಆಗಿ ಬರೀದೆ ಹೋದ್ರೆ ಅವ್ರಿಗೆ ಟೈಮ್ ಸಾಕಾಗಲ್ಲ, ಅವ್ರು ನಿಧಾನವಾಗಿ ಬರೆದ್ರು ಟೈಮ್ ಸಾಕಾಗಲ್ಲ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಸ್ಪೀಡು ಇರಬೇಕು, ಜೊತೆಗೆ ಲೆಜಿಬಿಲಿಟಿ ಇರಬೇಕು. ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಗೊತ್ತಾ, ಎಷ್ಟೋ ಸರಿ ಕರೆಕ್ಟ್ ಆಗಿ ಉತ್ತರ ಬರ್ದಿದ್ರು ಅವ್ರಿಗೆ ಮಾರ್ಕ್ಸ್ ಸಿಗದೆ ಇರುತ್ತೆ. ಯಾಕಂದ್ರೆ ಅವರ ಲೆಜಿಬಿಲಿಟಿ ಇರಲ್ಲ. ಈಗ ಓದೋರ್ಗೆ ಅವ್ನ್ ಏನ್ ಬರ್ದಿದೆ ಅಂತ ಅರ್ಥನೇ ಆಗಲ್ಲ. ಅಲ್ಲಿ ನಾವೊಂದು ಗ್ರಾಫೋಥೆರಪಿ ಟೆಕ್ನಿಕ್ ಅನ್ನ ಬಳಸ್ತೀವಿ. ಆ ಗ್ರಾಫೋಥೆರಪಿ ಟೆಕ್ನಿಕ್ ಅಲ್ಲಿ ಗ್ರಿಪ್, ಪೊಸಿಷನಿಂಗು, ಡಿಸ್ಟೆನ್ಸ್, ಆಂಗಲ್ ಇದೆಲ್ಲ ನಾವು ಹೇಳ್ಕೊಡ್ಬೇಕು ಸ್ಟೂಡೆಂಟ್ಸ್.
ಇದು ಹೇಳ್ಕೊಟ್ಟಾಗ ಏನಾಗುತ್ತೆ, ಅವರ ಹ್ಯಾಂಡ್ ರೈಟಿಂಗ್ ಸಮಸ್ಯೆಯಿಂದ ಅವ್ರ ಆಚೆ ಬಂದು ಅವರು ಒಳ್ಳೆ ಹ್ಯಾಂಡ್ ರೈಟಿಂಗ್ ಜೊತೆ ಸ್ಪೀಡ್ ಇಟ್ಕೊಂಡು ಅವರು ರೈಟಿಂಗ್ ಅಲ್ಲಿ ಮುಂದೆ ಬರ್ಬೋದು, ಮಾರ್ಕ್ಸ್ ಪಡಿಬಹುದು. ಪ್ರಸಾದ್ ಅವರಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ನಿಮ್ಮ ಮಗು ಜೊತೆ ಬಂದು ಭಾನುವಾರ ಅಟೆಂಡ್ ಮಾಡ್ಕೊಳ್ಳಿ ಸೆಮಿನಾರ್. ನೀವು ನಿಮ್ಮ ಫ್ಯಾಮಿಲಿ ಬಂದು ಅಟೆಂಡ್ ಮಾಡ್ಕೊಳ್ಳಿ. 7th ಸ್ಟ್ಯಾಂಡರ್ಡ್ ಓದ್ತಾ ಇರೋ ಮಗುಗೆ ನಾನು ಮೆಮರಿ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. DVD ಸಿಗುತ್ತೆ ಉಚಿತವಾಗಿ. ಅದರಲ್ಲಿ ನೀವು ಬಂದು ಭಾಗವಹಿಸ್ಕೊಂಡ್ರೆ ಇದೆಲ್ಲ ನಿಮ್ಗೆ ಉಚಿತವಾಗಿ ಎಲ್ಲ ಸಿಗುತ್ತೆ. ಅದ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಬಂದ್ರೆ ಒಳ್ಳೇದು. ಎಸ್ ಪ್ರಸಾದ್ ಅವರೇ, ಇದೇ ಭಾನುವಾರ ನಡೆಯುವಂತಹ ಸೆಮಿನಾರ್ ಅಲ್ಲಿ ನೀವು ಕೂಡ ಭಾಗಿಯಾಗಿ ಇರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕರೆ ನವೀನ್ ಅವರೇ, ನಮಸ್ತೆ. ನಮಸ್ತೆ ಮ್ಯಾಮ್. ಏನ್ ಪ್ರಶ್ನೆ ಇದೆ ಕೇಳಿ, ರಫಿ ಸರ್ ಇದಾರೆ, ಮಾತನಾಡಿ. ಹಲೋ ಸರ್. ಹಲೋ, ಕೇಳಿ ಪ್ರಶ್ನೆ ಕೇಳಿ. ಹಲೋ ಸರ್. ಓಕೆ ನವೀನ್ ಅವರೇ, ಪ್ರಶ್ನೆ ಕೇಳಿ. ಓಕೆ ಮ್ಯಾಮ್, ಬಟ್ ನನ್ನೊಂದು ಸಿಂಪಲ್ ಪ್ರಾಬ್ಲಮ್ ಸರ್. ಏನ್ ಪ್ರಾಬ್ಲಮ್ ಪಾ ನವೀನ? ಇದು ನಾನು ಓದಿದ್ದು ನೆನಪೇ ಉಳಿಯಲ್ಲ ಸರ್. ಓಕೆ, ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ ನೀನು? ಡಿಪ್ಲೊಮಾ ಸಿವಿಲ್ ಓದ್ತಾ ಇದ್ದೀನಿ ಸರ್. ಡಿಪ್ಲೊಮಾ ಅಲ್ಲಿ ಫೇಲ್ ಆಗಿದ್ಯಾ? ಡಿಪ್ಲೊಮಾ ಸಿವಿಲ್ ಓದ್ತಾ ಇದ್ದಾರೆ. ಸಿವಿಲ್ ಅಂತ. ಓಕೆ, ಯಾವ ಊರು? ಬಾದಾಮಿ ಸರ್. ಯಾವ ಊರು? ಬಾದಾಮಿ. ಬಾದಾಮಿ. ಓಕೆ ಓಕೆ, ನೋಡಪ್ಪ, ಓದೋದ್ರಲ್ಲಿ ಮನೇಲಿ ನೀನ್ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಈ ಟೆಕ್ನಿಕ್ ಹೆಸರು ಬಂದು SRR ಟೆಕ್ನಿಕ್. ಸರಿನಾ? ಯಾವ ರೀತಿ ಓದ್ಬೇಕು, ನಿನ್ನ ಪ್ರಶ್ನೆ ಮುಖಾಂತರ ನಾನು ಎಲ್ಲ ವೀಕ್ಷಕರಿಗೆ, ನಮ್ಮ ಜನಶ್ರೀ ವೀಕ್ಷಕರಿಗೆ ಎಲ್ಲರಿಗೂ ಈ ಟೆಕ್ನಿಕ್ ನಾನು ಹೇಳ್ಕೊಡ್ತೇನೆ. ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. SRR ಟೆಕ್ನಿಕ್. ಇದು SRR ಟೆಕ್ನಿಕ್ ಬಳಸ್ಕೊಂಡು ನೀವು ವಿದ್ಯಾಭ್ಯಾಸ ಮಾಡ್ಬೇಕು. SRR ಟೆಕ್ನಿಕ್ ಅಂದ್ರೆ ಏನು? ಈಗ ಮನೇಲಿ ಕೂತಿ ನೀವು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಒಂದು ಟಾಪಿಕ್ ತಗೊಂಡು 1 hour ಓದ್ಕೊಳ್ಳಿ. 1 hour ಓದಿದಾದ್ಮೇಲೆ ನೀವು ಒಂದು 5 ನಿಮಿಷ ವಿಶ್ರಾಮ ತಗೊಂಡು ನಾನು ಓದಿರೋದು ಎಷ್ಟು ತಲೆಯಲ್ಲಿದೆ ಅಂತ ರೀಕಾಲ್ ಮಾಡ್ಕೊಳ್ಳಿ. ಒಂದು 5-10 ನಿಮಿಷ ರೀಕಾಲ್ ಮಾಡ್ಕೊಳ್ಳಿ. ಹಾಗಂದ್ರೆ ಸ್ಟಡಿ, ರಿಲ್ಯಾಕ್ಸ್ ಅಂಡ್ ರೀಕಾಲ್, SRR ಟೆಕ್ನಿಕ್. ಸೊ ಸ್ಟಡಿ ಮಾಡ್ಬೇಕು, ಒಂದ್ 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೋಬೇಕು. ಆಮೇಲೆ ತಕ್ಷಣವೇ ಟೆಕ್ಸ್ಟ್ ಬುಕ್ ಕ್ಲೋಸ್ ಮಾಡಿ ನಾನು ಓದಿರೋದು ಮನಸ್ಸಲ್ಲಿ ಕೂತ್ಕೊಂಡಿದ್ಯಾ. ಈಗ ನಾನು ಥಿಯರಮ್ ಓದಿದ್ದೀನಿ, ನನಗೆ ಬರುತ್ತಾ, ಫಾರ್ಮುಲಾ ಓದಿನ್ ಬರುತ್ತಾ, ಪದ್ಯ ಓದಿನ್ ಬರುತ್ತಾ, ಡೆಫಿನೇಷನ್ ಓದಿನ್ ಬರುತ್ತಾ. ಓದಿರೋದು ಇಂಪಾರ್ಟೆಂಟ್ ಅಲ್ಲ, ಓದಿರೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಓದಿರೋದನ್ನ ಆ ಕ್ಷಣಕ್ಕೆ ಜ್ಞಾಪಿಸ್ಕೊಂಡು ಹೇಳೋದು ಇಂಪಾರ್ಟೆಂಟ್. ಸೊ ನಾವೇನ್ ಮಾಡ್ತೀವಿ, ವರ್ಷ ಪೂರ್ತಿ ಬರೀ ಓದ್ಕೊಂಡೇ ಹೋಗ್ತೀವಿ ವಿನಃ ನಾವು ಎಲ್ಲೂ ಮಧ್ಯ ನಾವು ರೀಕಾಲ್ ಮಾಡ್ಕೊಳಕ್ ಹೋಗಲ್ಲ. ಪರೀಕ್ಷೆಗೆ ಹೋದಾಗ ಏನಾಗುತ್ತೆ, ನೀವು ಓದಿರ್ತೀರಾ, ಆದ್ರೆ ನೀವು ಆ 3 hour ಅಲ್ಲಿ ಜ್ಞಾಪಿಸ್ಕೊಂಡು ಬರೆಯಕ್ಕೆ ನಿಮ್ಮ ಹತ್ರ ಟ್ರೈನಿಂಗ್ ಇರಲ್ಲ. ಅದರಿಂದ ಏನಾಗುತ್ತೆ, ಮಾರ್ಕ್ಸ್ ಹೋಗ್ಬಿಡುತ್ತೆ. ಅದಕ್ಕೆ SRR ಟೆಕ್ನಿಕ್, ಸ್ಟಡಿ, ರಿಲ್ಯಾಕ್ಸ್ ಅಂಡ್ ರೀಕಾಲ್. ಇಂಥ ಒಂದು ಸುಮಾರು ಟೆಕ್ನಿಕ್ಸ್ ಅನ್ನ ನಾನು ಭಾನುವಾರ ದಿವಸ ಸೆಮಿನಾರ್ ಉಚಿತವಾಗಿ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀನಿ. ಯಾರು ಬೇಕಾದ್ರೂ ಬಂದು ಕಲಿಬಹುದು. ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಸ್ಟೂಡೆಂಟ್ಸ್ ಬಂದು ಸೆಕೆಂಡ್ ಇಯರ್ PUC, BCom, BSc ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಕೂಡ ಬಂದು ಅಟೆಂಡ್ ಮಾಡ್ತಾರೆ. ಎಸ್ ನವೀನ್ ಅವರೇ, ಇದೇ ಭಾನುವಾರ ನಡೆಯುವಂತಹ ಸೆಮಿನಾರ್ ಅಲ್ಲಿ ನೀವು ಕೂಡ ಭಾಗಿಯಾಗಿ ನಿಮ್ಗೇನು ಓದಿದ್ದು ನೆನಪಿರಲ್ಲ, ಅದು ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಈ ಕೂಡ SMS ನ ಮಾಡಿದ್ರೆ ನೀವು ಕೂಡ ಇದೇ ಭಾನುವಾರ ನಡೆಯುವಂತಹ ಸೆಮಿನಾರ್ ಅಲ್ಲಿ ಭಾಗಿಯಾಗಬಹುದು. ABCD ಅಂತ ಟೈಪ್ ಮಾಡಿ 9220 9200 ಒಂದು SMS ನ ಹಾಕಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಕೂಡ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ಇನ್ನೊಂದು ಸ್ಮಾಲ್ ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಾಗಲೇ ಹೇಳಿದೆ, ಈ ಕೂಡಲೇ ಒಂದು ಮೆಸೇಜ್ ನ ಹಾಕಿದ್ರೆ ಖಂಡಿತ ರಿಜಿಸ್ಟರ್ ಆಗುತ್ತೆ. ನೀವು ಕೂಡ ಇದೇ ಭಾನುವಾರ ನಡೆಯುವಂತಹ ಸೆಮಿನಾರ್ ಅಲ್ಲಿ ಭಾಗಿಯಾಗಬಹುದು. ಇನ್ನ ಮಕ್ಕಳು ಪೇರೆಂಟ್ಸ್ ಜೊತೆ ಬಂದಲ್ಲಿ ಅವ್ರಿಗೆ ಒಂದು DVD ಕೂಡ ಉಚಿತವಾಗಿ ಸಿಗುತ್ತೆ. ಸೊ ದಯವಿಟ್ಟು ಈ ಒಂದು DVD ಬೇಕು ಅಂದ್ರೆ ನೀವು ಮಕ್ಕಳು ಎಲ್ಲರೂ ಕೂಡ ಪೇರೆಂಟ್ಸ್ ಜೊತೆಗೆ ಅಟೆಂಡ್ ಮಾಡಲೇಬೇಕು. ಇದೊಂದು ಕಂಡೀಷನ್. ಯಾಕಂದ್ರೆ ಪೇರೆಂಟ್ಸ್ ಕೂಡ ಇದರಲ್ಲಿ ಕಲಿಯೋದು ತುಂಬಾ ಇರುತ್ತೆ, ಟೀಚರ್ಸ್ ಕೂಡ ಕಲಿಬಹುದು, ಅಟೆಂಡ್ ಮಾಡಬಹುದು. ಮಕ್ಕಳ ಜೊತೆಗೆ ನೀವೆಲ್ಲರೂ ಕೂಡ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇನ್ನ ಸ್ವತಃ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಿದವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚೈತನ್ಯ. ನಾನು 6th ಸ್ಟ್ಯಾಂಡರ್ಡ್ ICSE ಸಿಲೆಬಸ್ ಶಾಂತಿನಿಕೇತನ್ ಟ್ರಸ್ಟ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ಇದು ನನ್ನ ಸರ್ಟಿಫಿಕೇಟ್. ನಾನು ಲೀಡರ್ಶಿಪ್ ಸ್ಕಿಲ್ಸ್ ಅನ್ನು ಇಂಪ್ರೂವ್ ಮಾಡಿಕೊಂಡಿದ್ದೇನೆ. ಫಸ್ಟ್ ನನ್ನ ಎಕ್ಸೆಲ್ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ನನಗೆ ಫಸ್ಟು 2 ಜನ ಲೀಡ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಅಟೆಂಡ್ ಮಾಡಿದಾದ್ಮೇಲೆ ನನಗೆ ಇವಾಗ 10 ಜನ ಕೂಡ ಲೀಡ್ ಮಾಡೋಕ್ಕೆ ಕೆಪಾಸಿಟಿ ಇದೆ. ಆಮೇಲೆ ನನ್ನ ಮಾರ್ಕ್ಸ್ ಫಸ್ಟ್ ನಾನು ಎಲ್ಲದಲ್ಲೂ C+, B+ ಆ ಥರ ತೆಗಿತಿದ್ದೆ. C+ ಗ್ರೇಡ್ ತೆಗಿತಿದ್ದೆ. ಇವಾಗ ನಾನು B+ ಗ್ರೇಡ್ ತೆಗಿತಿದ್ದೀನಿ. ಮತ್ತು ನನ್ನ ಸ್ಪೀಕಿಂಗ್ ಸ್ಕಿಲ್ಸ್ ನಾನು 5 ಜನ ಮುಂದೆ ಮಾತಾಡೋಕ್ಕಾಗಲ್ಲ. ಇವಾಗ ನಾನು 1000 ಜನ ಮುಂದೆ ಮಾತಾಡ್ಬೋದು. ಇದೆಲ್ಲ ಚೇಂಜಸ್ಗೆ ನಾನು ರಫಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳೆಲ್ಲರೂ ಕೂಡ ಅಟೆಂಡ್ ಮಾಡಿದ್ರು ತುಂಬಾ ಖುಷಿಯಾಗಿ ಹೇಳ್ತಾರೆ. ನಾವು ಕೂಡ ಈಗ ಚಾಂಪಿಯನ್ ಸ್ಟೂಡೆಂಟ್ ಆಗ್ತಾ ಇದೀವಿ, ಏನೇ ಪ್ರಾಬ್ಲಮ್ ಇದ್ರು ಕೂಡ ಎಲ್ಲ ಸಾಲ್ವ್ ಆಗಿದೆ ಅಂತ. ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಮಾತಾಡ್ಸ್ಕೊಂಡ್ ಬರೋಣ. ಮೊಹಮ್ಮದ್ ಅವರೇ, ನಮಸ್ತೆ. ನಮಸ್ತೆ. ಏನ್ ಪ್ರಶ್ನೆ ಇದೆ ಕೇಳಿ, ರಫಿ ಸರ್ ಇದಾರೆ, ಮಾತನಾಡಿ. ನಂದು ಪ್ರಶ್ನೆ ಅಂದ್ರೆ ಸರ್ ಕೇಳಿ ಮೊಹಮ್ಮದ್ ಅವರೇ. ಸರ್ ನಾನು ಓದ್ತೀನಿ ಸರ್, ಕನ್ನಡ, ಇಂಗ್ಲಿಷ್, ಹಿಂದಿ ಎಲ್ಲ ಓದ್ತೀನಿ ಚೆನ್ನಾಗಿ. ಓಕೆ.
ಆದ್ರೆ ಸೈನ್ಸ್ ನಾನು ಓದಿದ್ರೆ ನನಗೆ ತಲೆನೇ ಕೂತ್ಕೊಳ್ಳಲ್ಲ ಸರ್. ಓಕೆ ಓಕೆ. ಮೊಹಮ್ಮದ್ ಅವರೇ, ಏನ್ ಓದ್ತಾ ಇರೋದು ನೀವು? ಯಾವ ತರಗತಿಯಲ್ಲಿ? ಎಷ್ಟನೇ ತರಗತಿಯಲ್ಲಿ? 10th ಓದ್ತಾ ಇದ್ದೀರಾ? ಓಕೆ. ನೋಡಿ, ಒಂದೆಲ್ಲ 2 ಸಬ್ಜೆಕ್ಟ್ ಸ್ಟೂಡೆಂಟ್ಸ್ ಅಲ್ಲಿ ವೀಕ್ ಇರೋದು ಸಾಧಾರಣವಾಗಿ ನೋಡೋ ಒಂದು ಸನ್ನಿವೇಶ ಇದು. ಎಲ್ಲರಿಗೂ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಎಲ್ಲರಿಗೂ ಒಳ್ಳೇದ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆಗ ಯಾವ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ತೊಂದರೆ ಇದೆಯೋ ಆ ಸಬ್ಜೆಕ್ಟ್ ಅಲ್ಲಿ ನೀವು ಎಕ್ಸ್ಟ್ರಾ ಟೈಮ್ ಅನ್ನ ಯೂಸ್ ಮಾಡಿ, ಅದ್ರ ಜೊತೆಗೆ ಆ ಸಬ್ಜೆಕ್ಟ್ ಅಲ್ಲಿ ಇರೋ ಭಯದಿಂದ ಆಚೆ ಬರ್ಬೇಕು. ಆ ಸಬ್ಜೆಕ್ಟ್ ಅಲ್ಲಿ ಯಾರು ಚೆನ್ನಾಗಿ ಓದ್ತಾ ಇದ್ರು ಕ್ಲಾಸ್ ರೂಮ್ ಅವ್ರ ಜೊತೆಗೆ ನೀವು ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ಈ ಸಬ್ಜೆಕ್ಟ್ ಇಂದ ಹೊರಗೆ ಬರ್ಬೋದು. ಈಗ ಸೈನ್ಸ್ ನಿಮ್ಗೆ ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ರಲ್ವಾ, ಅದೇ ಸೈನ್ಸ್ ಸಬ್ಜೆಕ್ಟ್ ನಿಮ್ಮ ಫ್ರೆಂಡ್ಸ್ಗೆ ಈಸಿ ಆಗಿರುತ್ತೆ, ನಿಮ್ಗೆ ಡಿಫಿಕಲ್ಟ್ ಕಾಣುತ್ತೆ. ನಿಮ್ಗೆ ಮ್ಯಾಥ್ಸ್ ಈಸಿ ಆಗಿರುತ್ತೆ, ಅವ್ರಿಗೆ ಮ್ಯಾಥ್ಸ್ ಕಷ್ಟ ಅನ್ಸುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ ಕಷ್ಟ ಅಂತ ಅನ್ಸುತ್ತೆ ವಿನಃ ಯಾವ ಸಬ್ಜೆಕ್ಟ್ ಈಸಿ ಅಲ್ಲ, ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅಲ್ಲ. ನಾವ್ ಯಾವ ರೀತಿ ಓದ್ಕೊಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ ಆಗ್ಬೇಕಾದ್ರೆ ನೀವು ಸೈನ್ಸ್ ಅಲ್ಲಿರೋ ಒಂದು ಭಯವನ್ನ ದೂರ ಪಡ್ಕೊಂಡು ಎಕ್ಸ್ಟ್ರಾ ಟೈಮ್ ಯೂಸ್ ಮಾಡ್ಕೊಂಡು ನೀವು ಯೂಟ್ಯೂಬ್ ಅಲ್ಲಿ ಅಥವಾ ನೀವು ಗೂಗಲ್ ಸರ್ಚ್ ಅಲ್ಲಿ ಇನ್ನಷ್ಟು ಮಾಹಿತಿ ಪಡ್ಕೊಂಡು ಯಾರು ಚೆನ್ನಾಗಿ ಓದ್ತಾ ಇದ್ದಾರೋ ಅಥವಾ ಸೈನ್ಸ್ ಟೀಚರ್ ಜೊತೆ ಇನ್ನಷ್ಟು ನೀವು ಹೊಂದಾಣಿಕೆಯಿಂದ ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ನಿಮ್ಗೆ ಸೈನ್ಸ್ ಭಯ ನಿಧಾನಕ್ಕೆ ದೂರ ಆಗುತ್ತೆ. ಅದಕ್ಕೆ ಟೈಮ್ ತಗೊಳ್ತೀರಾ, 1-2 ವಾರ, 3 ವಾರ, 4 ವಾರ, ಸುಮಾರು 1-2 ತಿಂಗಳು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸೈನ್ಸ್ ಅಲ್ಲೇ ಒಳ್ಳೆ ಮಾರ್ಕ್ಸ್ ತಗೊಳಕ್ಕೆ ಒಂದು ಅವಕಾಶನೂ ಸಿಗುತ್ತೆ. ಇದೇ ಟೆಕ್ನಿಕ್ ಅನ್ನ ನಾನು ಪ್ರಾಕ್ಟಿಕಲ್ ಆಗಿ ಭಾನುವಾರ ನಡೀತಾ ಇರೋ ಉಪನ್ಯಾಸದಲ್ಲಿ ಹೇಳ್ಕೊಡ್ತೀನಿ, ಹೌ ಟು ಕಮ್ ಔಟ್ ಆಫ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅಂದ್ಬಿಟ್ಟು. ಸೊ ಅದನ್ನ ನೀವು ಅಟೆಂಡ್ ಮಾಡ್ಕೊಂಡ್ರೆ ನಿಮ್ಗೆ ಇದೆಲ್ಲ ಅನುಕೂಲ ಆಗುತ್ತೆ. ಎಸ್, ಖಂಡಿತ ಇದೇ ಭಾನುವಾರ ನಡೆಯುವಂತಹ ಸೆಮಿನಾರ್ ಅಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ರಫಿ ಸರ್, ನಾನು ಅವಾಗ್ಲೇ ಹೇಳಿದೆ, ಎಷ್ಟೋ ಮಕ್ಕಳು ಹ್ಯಾಂಡ್ ರೈಟಿಂಗ್ ಅಲ್ಲೂ ಕೂಡ ಮಾರ್ಕ್ಸ್ ನ ಕಳೀತಾ ಇರ್ತಾರೆ. ಸೊ ಅದಕ್ಕೆ ಯಾವ ರೀತಿ ಸಜೆಷನ್ಸ್ ನ ಕೊಡಬಹುದು ನೀವು? ಮುಖ್ಯವಾಗಿ ಶ್ರುತಿ ಅವ್ರು ಏನಾಗುತ್ತೆ ಗೊತ್ತಾ, ಅವ್ರಿಗೆ ಟೆಕ್ನಿಕಲ್ಸ್ ಗೊತ್ತಿರಲ್ಲ. ಈಗ ಉದಾಹರಣೆಗೆ ಅವರ ಗ್ರಿಪ್ ಮತ್ತೆ ಅವರ ಡಿಸ್ಟೆನ್ಸ್, ಕಣ್ಣಿಗೂ ಮತ್ತೆ ಅವರ ಪೇಪರ್ಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು, ಮತ್ತೆ ಬಾಡಿ ಡಿಸ್ಟೆನ್ಸ್ ಎಷ್ಟು ಇರಬೇಕು, ಮತ್ತೆ ಬಾಡಿ ಪೊಸಿಷನಿಂಗ್ ಪಾಸ್ಚರ್ ಅಂತ ಹೇಳ್ತೀವಿ ಅದು ಯಾವ ರೀತಿ ಇರಬೇಕು, ಇದೆಲ್ಲ ನಾವು ಹೇಳ್ಕೊಟ್ಟ ಆದ್ಮೇಲೆ ಅವರು ಕನೆಕ್ಟಿವಿಟಿ, ಝೋನ್ಸ್, ಆಂಗಲ್, ಸ್ಲಾಂಟ್ ಇದೆಲ್ಲ ಕಲಿಬೇಕು. ಇದು ನಾವು 1-2 ತಿಂಗಳು ಪ್ರೋಗ್ರಾಮ್ ಅನ್ನ ಮಾಡ್ಬಿಟ್ರೆ ಅವ್ರು ನಿಧಾನವಾಗಿ ಮುಂದೆ ಬರ್ತಾರೆ. ಇದು ಬೇಸಿಕ್ ಸ್ಕಿಲ್ ಅನ್ಕೋತೀನಿ. ಬೇಸಿಕ್ ಸ್ಕಿಲ್. ಇದಕ್ಕೆ ನಾವು ಗ್ರಾಫೋಥೆರಪಿ ಅಂತ ಕರಿತೀವಿ. ಗ್ರಾಫೋಥೆರಪಿ ನಮ್ಮ ಸೆಂಟರ್ಸ್ ಇದೆ ಬೆಂಗಳೂರಲ್ಲಿ, ಸುಮಾರು ಕಡೆ ನಮ್ಮ ಬ್ರಾಂಚಸ್ ಓಪನ್ ಮಾಡಿದ್ವಿ. ಭಾನುವಾರ ಬಂದು ಅಟೆಂಡ್ ಮಾಡ್ಕೊಂಡಾಗ ಈ ಟೆಕ್ನಿಕ್ಸ್ ಅನ್ನ ಕಲ್ತ್ಕೊಂಡು ಇನ್ನಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಮನೆ ಹತ್ರ ಇರೋ ಒಂದು ಬ್ರಾಂಚ್ ಅಲ್ಲಿ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಖಂಡಿತ ರಫಿ ಸರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಮೆಮರಿ ಟೆಕ್ನಿಕ್ಸ್ ಹೇಗಿರುತ್ತೆ, ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್ಸ್ ಹೇಗಿರುತ್ತೆ ಅಂತ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನೋಡಿದ್ರಲ್ಲ ವೀಕ್ಷಕರೇ, ನಾವು ಓದಿದ್ದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ, ಅದಕ್ಕೆ ಆದಂತಹ ಒಂದಷ್ಟು ಟಿಪ್ಸ್ ಇದೆ. ಹಾಗೆ ಹ್ಯಾಂಡ್ ರೈಟಿಂಗ್ ನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿ ನಾವು ನೀಟಾಗಿ ಬರಿಬೇಕಾಗುತ್ತೆ, ಇದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಸಜೆಷನ್ಸ್ ನ ರಫಿ ಸರ್ ಕೊಡ್ತಾರೆ. ಬಟ್ ಇಲ್ಲಿ ಅಷ್ಟೊಂದು ಮಾಹಿತಿ ಸಿಗದೆ ಇದ್ರು ಕೂಡ ಇದೇ ಭಾನುವಾರ ನಡೆಯುವಂತಹ ಸೆಮಿನಾರ್ ನ ನೀವು ಅಟೆಂಡ್ ಮಾಡೋದ್ರಿಂದ ಇದಕ್ಕಿಂತ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಪ್ರಾಕ್ಟಿಕಲ್ ಆಗಿ ನೀವು ಕೂಡ ಅದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಾ, ಖಂಡಿತ ABCD ಅಂತ ಟೈಪ್ ಮಾಡಿ 9220922200 ಒಂದು SMS ನ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದೇ ಭಾನುವಾರ ನಡೆಯುವಂತಹ ಸೆಮಿನಾರ್ ಅಲ್ಲಿ ನೀವು ಕೂಡ ಭಾಗಿಯಾಗಿ ನಮ್ಮ ಮಕ್ಕಳು ಪೇರೆಂಟ್ಸ್ ಜೊತೆ ಬಂದ್ರೆ ಅವ್ರಿಗೆ DVD ಕೂಡ ಉಚಿತವಾಗಿ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲಾ ಮಕ್ಕಳು ಕೂಡ ಪೇರೆಂಟ್ಸ್ ಜೊತೆಗೆ ಅಟೆಂಡ್ ಮಾಡಿ ಅಂತ ಹೇಳ್ತಾ, ನೀವು ಕೂಡ ಅಟೆಂಡ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇದೇ ಸಮಯಕ್ಕೆ ಭೇಟಿ ಆಗ್ತೀವಿ. ನಮಸ್ಕಾರ.